ಹಾಯ್ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಟು ಮೈ ಚಾನಲ್. ನಾನು ನಿಮ್ಮ ಭೂಮಿಕಾ. ನಾನಿವತ್ತು ಏನ್ ಮಾಡ್ತಾ ಇದ್ದೀನಿ ಅಂತ ಅಂದ್ರೆ ಒಂದು ಸ್ವೀಟ್ ರೆಸಿಪಿನ ಮಾಡ್ತಾ ಇದ್ದೀನಿ. ಇದಕ್ಕೆ ನಾನು ಸಕ್ಕರೆನ ಯೂಸ್ ಮಾಡ್ತಾ ಇಲ್ಲ. ಇಲ್ಲಿ ನಾನು ಎಲ್ಲಾ ರೀತಿಯ ಡ್ರೈ ಫ್ರೂಟ್ಸ್ಗಳನ್ನ ತಗೊಂಡಿದ್ದೀನಿ. ಹಾಗೆ ಕುಂಬಳಕಾಯಿ ಬೀಜ, ಸೂರ್ಯಕಾಂತಿ ಬೀಜ, ಒಣ ದ್ರಾಕ್ಷಿ ಎಲ್ಲಾನು ಕೂಡ ನಾನಿಲ್ಲಿ ತಗೊಂಡಿದ್ದೀನಿ. ಎಲ್ಲಾನು ಸಣ್ಣದಾಗಿ ಕಟ್ ಮಾಡ್ಕೊಂಡು ತುಪ್ಪದಲ್ಲಿ ಹುರ್ಕೊಂತಾ ಇದ್ದೀನಿ. ಒಂದು 3 ಸ್ಪೂನ್ ಅಷ್ಟು ತುಪ್ಪ ಹಾಕೊಂಡು ಅದರಲ್ಲಿ ಹುರ್ಕೊಂತಾ ಇದ್ದೀನಿ. ನಾನಿವಾಗ ಮಾಡ್ತಾ ಇರೋದು ಕೊಕೊನಟ್ ಲಡ್ಡುನ. PCOD ಪ್ರಾಬ್ಲಮ್, PCOS ಹಾಗೇನೆ ಮೂಳೆ ನೋವಿರೋರು ಮಾಡ್ಕೊಂಡು ತಿನ್ನೋದ್ರಿಂದ ತುಂಬಾನೇ ಬೆನಿಫಿಟ್ಸ್ ಇದೆ. ಹಾಗೆ ಚಿಕ್ಕ ಮಕ್ಳಿಗೂ ತುಂಬಾನೇ ಇಷ್ಟ ಆಗುತ್ತೆ. ಇದು ಸ್ವಲ್ಪ ಗಮನ ಬರೋ ತನಕ ಹುರ್ಕೊಬೇಕು. ಅದಾದ್ಮೇಲೆ ನಾನಿಲ್ಲಿ 1 ಕಪ್ ಆಗುವಷ್ಟು ಬಿಳಿ ಎಳ್ಳನ್ನ ನಾನು ತಗೊಂಡಿದ್ದೀನಿ. ಅದು ಕೂಡ ಹುರ್ಕೊಬೇಕು. ಈಗ ನಾನಿಲ್ಲಿ ಸ್ವಲ್ಪ ದಪ್ಪ ಪಾತ್ರೆಗೆ ಒಂದ್ 3 ಟೇಬಲ್ ಸ್ಪೂನ್ ಅಷ್ಟು ತುಪ್ಪನ ಹಾಕೋತಾ ಇದ್ದೀನಿ. ಕಾಯಿ ತುರಿನ ತಗೊಂಡಿದ್ದೀನಿ. ನೀವು ಕೊಬ್ಬರಿನೂ ತಗೋಬಹುದು. ಸಣ್ಣ ಊರಿನಲ್ಲೇ ಇದನ್ನ ಹುರ್ಕೊಬೇಕು. ಉರಿ ಜಾಸ್ತಿ ಕೊಡ್ತು ಅಂತ ಅಂದ್ರೆ ಸೀದೋಗ್ಬಿಡುತ್ತೆ. ಹಾಗೆ ಪಾತ್ರೆ ತಳ ಕೂಡ ಮಂದ ಇರಬೇಕು. ಕೊಬ್ಬರಿ ತಗೊಂಡ್ರೆ ಇಷ್ಟೊಂದು ಉರಿಯೋ ಅವಶ್ಯಕತೆ ಇರಲ್ಲ. ಕಾಯಲ್ಲಿ ತುಂಬಾನೇ ನೀರಿನಂಶ ಇರುತ್ತೆ. ಆ ನೀರಿನಂಶ ಹೋಗೋ ತನಕನು ಚೆನ್ನಾಗಿ ಹುರ್ಕೊಬೇಕು. ನೀವು ಇದನ್ನ ಚೆನ್ನಾಗಿ ಹುರಿಲಿಲ್ಲ ಅಂತ ಅಂದ್ರೆ ಸ್ವೀಟು ತುಂಬಾ ದಿನ ಇರೋದಿಲ್ಲ, ಕೆಟ್ಟೋಗ್ಬಿಡುತ್ತೆ. ಇದು ಚೆನ್ನಾಗಿ ಹುರ್ಕೊಂಡು ಇಟ್ಕೊಂತು ಅಂದ್ರೆ 1 ತಿಂಗಳು 1.5 ತಿಂಗಳು ತನಕನು ನೀವು ಸ್ಟೋರ್ ಮಾಡಿ ಇಟ್ಕೊಬಹುದು. ಹಾಗೆ ನೀವೆಲ್ಲಾದ್ರೂ ಆಚೆ ಟ್ರಿಪ್ಗೆ ಏನಾದ್ರು ಹೋಗ್ತಾ ಇದ್ದೀರಿ ಅಂತ ಅಂದ್ರೆ ಈ ತರ ಎಲ್ಲ ಮಾಡ್ಕೊಂಡು ತಗೊಂಡು ಹೋಗ್ಬೋದು. ಆಚೆ ಕಡೆ ಜಂಕ್ ನ ತಿನ್ನೋದ್ಕಿಂತ ಇದೇ ಬೆಸ್ಟ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಹಾಗೆ ಕಾಯಿನ ಈ ತರ ಚೆನ್ನಾಗಿ ಫ್ರೈ ಮಾಡ್ಕೊಂಡ್ ಆದ್ಮೇಲೆ ನಾನಿಲ್ಲಿ ಹುರಿದಿಟ್ಕೊಂಡಿದ್ದಂತ ಡ್ರೈ ಫ್ರೂಟ್ಸ್ ಗಳನ್ನೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂತಾ ಇದ್ದೀನಿ. ಈ ಸ್ವೀಟು ನಮ್ಮಮ್ಮನಿಗೆ ತುಂಬಾನೇ ಇಷ್ಟ. ನಾನ್ ನಮ್ಮ ಮನೇಲಿ ಇದನ್ನ ಅವಾಗ ಮಾಡ್ತಾನೆ ಇರ್ತೀನಿ. ನೀವು ಮಾಡಿ ಕಮೆಂಟ್ ಮಾಡಿ ಯಾವ ರೀತಿ ಬಂತು ಸ್ವೀಟ್ ಅಂತ ಅನ್ಬಿಟ್ಟು. ನಾನಿಲ್ಲಿ 2 ಅಚ್ಚು ಬೆಲ್ಲನ ತಗೊಂಡಿದ್ದೀನಿ. ಈ ಬೆಲ್ಲದಲ್ಲಿ ಚೆನ್ನಾಗಿ ಹುರ್ಕೊಬೇಕು. ಆದ್ರೆ ಆ ಫ್ಲೇಮ್ ನ ಜಾಸ್ತಿ ಮಾಡೋದಕ್ಕಂತೂ ಹೋಗ್ಲೇಬೇಡಿ. ಎಷ್ಟಿರುತ್ತೆ ಅಷ್ಟೇನೆ ಇರ್ಲಿ, ನಿಧಾನಕ್ಕೆ ಮಾಡಬೇಕು. ಅವಾಗ್ಲೇನೆ ಸ್ವೀಟು ತುಂಬಾನೇ ಚೆನ್ನಾಗಾಗೋದು. ನೋಡಿ, ಬರ್ತಾ ಬರ್ತಾ ಕಲರ್ ಚೇಂಜ್ ಆಗ್ತಾ ಇದೆ. ಬೆಲ್ಲ ಎಲ್ಲ ಫುಲ್ ಮೆಲ್ಟ್ ಆಗ್ತಾ ಇದೆ. ನೋಡಿ, ಈ ಹದಕ್ ಬಂತು ಅಂತ ಅಂದ್ರೆ ಆಗಿದೆ ಅಂತ ಅನ್ಬಿಟ್ಟು. ಈ ಕಲರ್ ಎಲ್ಲ ಎಷ್ಟು ಚೇಂಜ್ ಆಗಿದೆ ಅಂತ ನೋಡಿ ಇಷ್ಟಾದ್ರೆ ಸಾಕು. ಫುಲ್ ಬೆಲ್ಲ ಎಲ್ಲ ಕರಗಿದೆ, ಫುಲ್ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಿದೆ. ಇವಾಗ ಇದನ್ನ ಸ್ವಲ್ಪ ಹೊತ್ತು ಹಾರೋದಕ್ಕೆ ಬಿಟ್ಟು ಒಂದು ಅರ್ಧ ಗಂಟೆ ಬಿಟ್ಟು ತಣ್ಣಗಾಗೋದಕ್ಕೆ, ಆಮೇಲೆ ಕೈಗೆ ತುಪ್ಪನ ಸವರ್ಕೊಂಡು ಉಂಡೆಗಳಾಗಿ ಕಟ್ಟಿ ಇಡ್ಬೇಕಿದ್ನ. ಬಿಸಿಲಿ ಕಟ್ಟೋದಕ್ಕೆ ಆಗೋದಿಲ್ಲ, ತುಂಬಾನೇ ಸುಡುತ್ತೆ. ಹಾಗೇನೆ ಬಿಸಿಲಿ ಕಟ್ಟಿಟ್ರೆ ಅದು ಒಂಥರ ಶೆಕೆ ಹತ್ಕೊಂಡಂಗಾಗಿ ಬೇಗ ಕೆಟ್ಟೋಗ್ಬಿಡುತ್ತೆ. ಅದಕ್ಕೆ ಇದನ್ನ ತಣ್ಣಗಾದ್ಮೇಲೆ ನಾವು ಉಂಡೆಗಳಾಗಿ ಕಟ್ಟಿ ಇಡಬೇಕು. ನೋಡಿ ಎಷ್ಟು ಚೆನ್ನಾಗಿ ಆಗಿದೆ ಅಂತ ಅಂದ್ಬಿಟ್ಟು. ಉಂಡೆ ಕಟ್ಟೋದಕ್ಕೂ ಕೂಡ ಎಷ್ಟು ಸಾಫ್ಟ್ ಆಗಿದೆ ಅಂತ ಅಂದ್ಬಿಟ್ಟು. ನೀವು ನನ್ನ ಚಾನಲ್ನ ಇದೇ ಫಸ್ಟ್ ನೋಡ್ತಾ ಇದ್ದೀರಾ ಅಂತ ಅಂದರೆ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಇರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ನಾನು ಹಾಕೋ ಎಲ್ಲ ಹೊಸ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಮೊದಲು ಬರುತ್ತೆ. ಹಾಗೆ ಇಂಥದ್ದೇ ವಿಡಿಯೋಗಳ ರೆಸಿಪಿ ಬೇಕು, ಇನ್ಯಾವುದಾದ್ರು ರೆಸಿಪಿ ಬೇಕು ಅನ್ನೋದಿದ್ರೆ ಕಮೆಂಟ್ ಮಾಡಿ, ನಾನು ಆ ವಿಡಿಯೋನ ಮಾಡಿ ಹಾಕ್ತೀನಿ. ಓಕೆ, ಇಂಥದ್ದೇ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಹರ್ ಹರ್ ಮಹಾದೇವ್.